ದೊಡ್ಡ ಮನೆ ಸೊಸೆ ನೀನು. ಹೀಗೆ ಕಾಂಜಿ ಪಿಂಜಿಗಳ ಹತ್ರ ಮಧ್ಯ ರೋಡಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ರೆ ದೊಡ್ಡ ಮನೆ ಘನತೆ ಏನಾಗ್ಬೇಡ. ನಿನ್ನ ಚಿಕ್ಕ ದಣಿ, ಐ ಮೀನ್ ಆದಿತ್ಯ ವರ್ಮ, ಅವ್ರ ಸತ್ರು ತೊಂದರೆ ಇಲ್ವಾ? ಆದಿತ್ಯ ಮಾವನ್ ಕಿಡ್ನಾಪ್ ಮಾಡಿದ್ದು ಬೇರೆ ಯಾರೂ ಅಲ್ಲ. ಯಾರು? ಮಹೇಂದ್ರ ಮಾವ. ಸರಿ, ಬರ್ತೀನಿ. ಇನ್ನು ಅರ್ಧ ಗಂಟೆಲಿ ಅಲ್ಲಿರ್ತೀನಿ. ಹಾಂ, ಆದರೆ ಒಂದು ಕಂಡೀಷನ್. ಕಂಡೀಷನಾ? ಏನದು? ನೀನೊಬ್ಳೇ ಬರಬೇಕು. ಓಕೆ, ಒಬ್ಳೆ ಬರ್ತೀನಿ. ನಿನ್ನ ಡ್ರೈವರ್ ಕೂಡ ಬರಂಗಿಲ್ಲ. ನೀನು ಒಬ್ಳೇ ಅಂದರೆ ಒಬ್ಳೇ ಬರಬೇಕು. ಓಕೆ ಓಕೆ. ನಿನಗೀಗ ಒಂದು ಯೋಚನೆ ಬಂದಿರ್ಬೋದು, ಯಾರೊಬ್ಬರನ್ನ ಕರ್ಕೊಬಂದ್ರೆ ಹೇಗೆ ಅಂತ ಯೋಚನೆ ಕೂಡ ಇಟ್ಕೊಬೇಡ. ನಿನ್ನ ಜೊತೆ ಯಾರಾದರೂ ಬರ್ತಿದ್ದಾರೆ ಅನ್ನೋ ಸುಳಿವು ಸಿಕ್ಕಿದ್ರೆ ಸಂಜು ಎಣ ಎತ್ಕೊಂಡು ಹೋಗೋಕ್ಕೆ ನೀನೇ ಇಬ್ಬರನ್ನ ಕರ್ಕೊಂಡ್ಬರ್ಬೇಕಾಗುತ್ತೆ. ಪ್ಲೀಸ್ ಆ ಥರ ಎಲ್ಲ ಮಾಡಬೇಡಿ. ಬೇಕಾದರೆ ನೀವು ನನ್ನನ್ನು ಫಾಲೋ ಮಾಡಿ, ನಾನು ಈಗಲೇ ಹೊರಡ್ತೀನಿ. ಹಲೋ, ಅಂದ್ರೆ ಆದಿತ್ಯಪ್ಪನ ಕೂಡ ಹಾಕಿರೋದು ನೀನಾ? ನಾನೆಲ್ಲಿ ಹಾಗಂದೆ? ಆದ್ರೆ ಚಿಕ್ಕದಣಿ ಸತ್ರೆ ಅಂತ ಹೇಳಿದೆ. ಆಗ ಅದನ್ನೇನೋ ಮಾತಿನ ವರ್ಷಗೆ ಅಂದೆ ಅಷ್ಟೆ. ಆದರೂ ನನ್ನ ಮಾತನ್ನ ಲೈಟಾಗಿ ತಗೋಬೇಡ. ನಾನು ಮನಸ್ಸು ಮಾಡಿದ್ರೆ ಏನು ಮಾಡೋದಕ್ಕೂ ಹೇಸೋನಲ್ಲ. ಅದು ನಿನಗೂ ಗೊತ್ತು. ಏನು ಹೆದರ್ಸ್ತಾ ಇದೀಯಾ? ನಿನ್ನನ್ನು ಹೆದರಿಸಿ ನನಗೇನಾಗಬೇಕಾಗಿದೆ? ನಾನು ಹೇಳಿದ್ದನ್ನು ಮಾಡೇ ತೀರೋನು. ನಿನಗೆ ಜಸ್ಟ್ ಇನ್ಫಾರ್ಮೇಷನ್ ಕೊಡ್ತಿದ್ದೀನಿ ಅಷ್ಟೇ. ನಿನಗೆ ನಿನ್ನ ಆದಿತ್ಯಪ್ಪ ಬೇಕೋ ನಿಧಿ ಬೇಕು? ನೀನೇ ಯೋಚನೆ ಮಾಡು. ಪನ್ನಪ್ಪ, ಹಾಗಂತ ಜಾಸ್ತಿ ಟೈಮ್ ತಗೋಬೇಡ. ಯಾವಾಗ ಏನು ಬೇಕಾದರೂ ಆಗ್ಬೋದು. ನನ್ನ ಕೋಪಕ್ಕೆ ಗುರಿ ಆಗಬೇಡ. ಆಮೇಲೆ ನಾನು ಎಷ್ಟು ಭಯಂಕರ ಅಂತ ನಿನಗೆ ತೋರಿಸ್ಬೇಕಾಗುತ್ತೆ. ಏನು ಹೆದರ್ಸ್ತಾ ಇದೀಯಾ? ಅದೇನು ಮಾಡ್ಕೋತೀಯೋ ಮಾಡ್ಕೋ ಹೋಗು. ಕಾಲನೇ ನಿನಗೆಲ್ಲ ಪಾಠನೂ ಕಲಿಸ್ತೆ. ನೀನು ಟಿಪ್ಪರ್ಲಾಗ ಹಾಕಿದ್ರು ನನ್ನ ಹತ್ರ ಏನು ಬಾಯಿ ಬಿಡ್ಸಕ್ಕಾಗಲ್ಲ. ಬಾಯಿ ಬಿಡಿಸೋದು ಹೇಗೆ ಅಂತ ನನಗೆ ಗೊತ್ತು. ಓಹೋ, ನಾನು ಅಂದ್ಕೊಂಡಾಗಿಲ್ಲಿ ಒಂದೇ ಸಮಸ್ಯೆ ಇಲ್ಲ, ತುಂಬ ವಿಷಯಗಳು ಮರ್ಜಾಗಿವೆ. ಅವನ್ನೆಲ್ಲ ಬಿಡಿಸ್ಬೇಕು, ಒಂದೊಂದಾಗಿ ಬಿಡಿಸ್ಬೇಕು. ಯಾರು ಕಾಣಿಸ್ತಾನೆ ಇಲ್ವಲ್ಲ? ಅವ್ರು ಹೇಳಿದ ಜಾಗ ಇದೆ ಅಲ್ವಾ? ಅಥವಾ ನಾನು ಮೋಸ ಹೋಗ್ಬಿಟ್ನಾ? ಹಲೋ, ನೀವು ಹೇಳಿದ ಜಾಗಕ್ಕೆ ಬಂದಿದ್ದೀನಿ. ಗೊತ್ತಾಯ್ತು, ಅದಕ್ಕೆ ಫೋನ್ ಮಾಡಿದ್ದು. ಮತ್ತೆ ಇಲ್ಲಿ ಯಾರು ಕಾಣಿಸ್ತಾ ಇಲ್ವಲ್ಲ? ಕಾಣೋದು ಇಲ್ಲ, ಯಾಕಂದ್ರೆ ಅಲ್ಲಿ ಯಾರೂ ಇಲ್ಲ. ಏನು ಹೇಳ್ತಿದ್ದೀರಾ? ನನಗೆ ಆಟ ಆಡಿಸ್ಬೇಡಿ. ನನಗೆ ನನ್ನ ಸಂಜು ಬೇಕು.
ಆಯಿತು ಸಿಗ್ತಾನೆ. ಅಲ್ಲಿಂದ ಸುಮಾರು 5 ಕಿಲೋಮೀಟರು. ಇನ್ನೊಂದು ಜಾಗಕ್ಕೆ ಬಾ. ಇನ್ನೊಂದು ಜಾಗಕ್ಕ? ಈಗ ಯಾಕೆ ಮತ್ತೆ ಸ್ಪಾಟ್ ಚೇಂಜ್ ಮಾಡ್ತೀರಾ? ಮತ್ತೆ ಇಲ್ಲಿಗೆ ಬರೋದಕ್ಕೆ ಯಾಕೆ ಹೇಳಿದ್ರಿ? ನಿನ್ನ ಟೆಸ್ಟ್ ಮಾಡೋದಕ್ಕೆ, ನಿನ್ನ ಜೊತೆ ಯಾರಾದರೂ ಬಂದಿದ್ದಾರಾ ಇಲ್ವಾ ಅಂತ ನೋಡೋದಕ್ಕೆ. ನಾವಿರೋ ಜಾಗನ ಡೈರೆಕ್ಟಾಗಿ ಹೇಳಿ ನೀನು ಪೊಲೀಸರನ್ನ ಕರ್ಕೊಂಬಂದ್ಬಿಟ್ರೆ ನಮ್ಮ ಕೆಲಸ ಕೆಡುತ್ತೆ. ಸರಿ, ಈಗ ನಾನು ಏನು ಮಾಡಬೇಕು ಅಂತ ಹೇಳಿ. ಹೇಳಿದ್ನಲ್ಲ, ಬೇರೆ ಜಾಗಕ್ಕೆ ಬಾ. ಸರಿ ಆಯಿತು, ಬರ್ತೀನಿ. ಯಾರಿದ್ದೀರಾ? ನಾನು ವಸುಂಧರಾ ಬಂದಿದ್ದೀನಿ. ಸಂಜು ಎಲ್ಲಿದ್ಯಾ? ಯಾರಾದ್ರೂ ಮಾತಾಡಿ. ಸಂಜು, ಆದಿತ್ಯ, ನಾನು ವಸು ಬಂದಿದ್ದೀನಿ ಕಣೋ. ಸಂಜು, ಆದಿತ್ಯ, ಸಂಜು, ಹೆಲ್ಪ್! ಆದಿತ್ಯ, ಸಂಜು, ಸಂಜು, ಬಿಡು ಕೈನ, ಬಿಡು ಕೈ ಬಿಡು. ಸಂಜು, ಅಮ್ಮ, ಬಾಸ್, ಕೆಲಸ ಸಕ್ಸಸ್. ಕಮ್ಲಿ, ನೀನಾಗ ಇಲ್ಲಿಗೆ ಬಂದೆ? ಅದೆಲ್ಲ ಇವಾಗ ಹೇಳ್ತಿರಕ್ಕಾಗಲ್ಲಮ್ಮ. ಮೊದಲು ಇಲ್ಲಿಂದ ತಪ್ಪಿಸ್ಕೊಬೇಕು. ಕಮ್ಲಿ, ಅಮ್ಮವ್ರೆ, ನನ್ನನ್ನು ಕಾಪಾಡಿದ್ದಕ್ಕೆ ಥ್ಯಾಂಕ್ಸ್, ತುಂಬ ಥ್ಯಾಂಕ್ಸ್. ಥ್ಯಾಂಕ್ಸಾ? ಸರಿ ಆಯ್ತು ಅಮ್ಮವ್ರೆ. ಅಯ್ಯೋ, ಥ್ಯಾಂಕ್ಸ್ ಅಂದರೆ ಕನ್ನಡದಲ್ಲಿ ಧನ್ಯವಾದ ಅಂತ ಅರ್ಥ. ಓ ಹೌದಾ? ನಾನು ನೀವಿರೋ ಜಾಗಕ್ಕೆ ಬಂದಿದ್ದಕ್ಕೆ ಏನೋ ಬೈದ್ರಿ ಅಂದ್ಕೊಂಡೆ. ನಿಮಗೆ ಯಾಕೆ ಬೈಲಿ ಕಮ್ಲಿ? ನೀವು ನನ್ನ ಜೀವ ಉಳಿಸಿದ್ದೀರ. ಅಲ್ಲ, ನಾನಿಲ್ಲಿದ್ದೀನಿ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು? ನೀವು ಶಾನೆ ತಲೆ ಬಿಸಿ ಮಾಡಿಕೊಂಡು ಫೋನಲ್ಲಿ ಮಾತಾಡ್ತಿದ್ರಲ್ಲ ಅಮ್ಮವ್ರೆ, ಅದಕ್ಕೆ ಏನೋ ಆಗೈತೆ ಅಂತ ನಿಮ್ಮ ಹಿಂದೆನೇ ಓಡ್ ಬಂದೆ. ನೀವು ಬಂದಿದ್ದು ಒಳ್ಳೇದೇ ಆಯಿತು. ಇಲ್ಲ ಅಂದಿದ್ರೆ ಆ ರೌಡಿ ನನ್ನನ್ನು ಅಲ್ಲೇ ಕಟ್ ಹಾಕಿರ್ತಿದ್ದ. ಅದು ಸರಿ ಅಮ್ಮವ್ರೆ, ಆ ರೌಡಿಗಳೆಲ್ಲ ಯಾರು? ಗೊತ್ತಿಲ್ಲ ಕಮ್ಲಿ. ಅರೆ, ಮತ್ತು ನೀವ್ಯಾಕೆ ಅವ್ರ ತಾವ ಹೋಗಿದ್ರಿ? ಅವರು ಸಂಜು ಇಲ್ಲಿದ್ದಾರೆ ಅಂತ ಕರೆದ್ರು, ಅದಕ್ಕೆ ಹೋಗಿದ್ದೆ. ಇದೊಳ್ಳೆ ಸಣ್ಣ ಮಕ್ಳ ಥರ ಆಯ್ತಲ್ಲ ಅಮ್ಮವ್ರೆ. ಮಕ್ಕಳಿಗೆ ಚಾಕ್ಲೇಟ್ ಕೊಟ್ಟು ಕಿಡ್ನ್ಯಾಪ್ ಮಾಡ್ದಂಗೆ ಅವ್ರು ಹೇಳಿದ್ರು ಅಂತ ಅದು ಹೆಂಗೆ ಹೋಗ್ಬಿಟ್ರಿ ಅಮ್ಮವ್ರೆ? ಇಲ್ಲ, ನಾನು ಬರಲಿಲ್ಲ ಅಂದರೆ ನಾನು ಆದಿತ್ಯನ ಸಾಯಿಸ್ಬಿಡ್ತೀನಿ ಅಂತ ಹೇಳಿದ್ದ. ಅದಕ್ಕೆ ಹಿಂದೆ ಮುಂದೆ ನೋಡದೆ ಹೊರಟ್ಬಿಟ್ಟೆ. ಅಲ್ಲ ಅಮ್ಮವ್ರೆ, ಯಾರೇ ಕರೆದ್ರು ಆ ಥರ ಎಲ್ಲ ಹೋಗ್ಬಾರ್ದು. ಈ ಊರಲ್ಲಿ ಕಳ್ಳರಿಗೇನು ಕಮ್ಮಿ ಇಲ್ಲ. ಹೌದು, ಈಗ ಗೊತ್ತಾಯ್ತು ಅವ್ರ ಬಗ್ಗೆ. ಆದರೆ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಕಮ್ಲಿ. ಇದು ನೀವು ಮೊದಲೇ ಸಲ ಬಂದು ನನ್ನನ್ನು ಕಾಪಾಡ್ತಿರೋದಲ್ಲ, ಎರಡೆರಡು ಸಲ ನನ್ನ ಜೀವ ಉಳಿಸಿದ್ದೀರಾ. ನೀವು ನಮಗೆ ಕೆಲಸ ಕೊಟ್ಟಿದ್ದೀರಾ ಅಮ್ಮವ್ರೆ. ನಮ್ಮ ಜೀವನಕ್ಕೆ ಬೆಳಕಾಗಿದ್ದೀರಿ. ನಮ್ಮ ಕಣ್ಣು ಮುಂದೆನೇ ನಮ್ಮ ಮನೆ ಯಜಮಾನ್ರಿಗೆ ಏನನ್ನ ಆದರೆ ಸುಮ್ಮನೆ ನೋಡ್ಕೊಂಡಿರೋಕ್ಕಾಗುತ್ತಾ? ಆಯಿತು,
ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ ಅಮ್ಮವ್ರೆ. ಮೊದಲು ನಿಮ್ಮ ಮನೆಯವ್ರು ನೋಡ್ಕೋಣ. ಇಂಥವ್ರು 10 ಜನ ಬಂದರೂ ನಾನು ನನ್ನ ಗಂಡ ನಿಮ್ಮ ಬೆನ್ನಿಗೆ ನಿಲ್ತೀವಿ. ಒಟ್ಟಿನಲ್ಲಿ ನಿಮಗೆ ನಿಮ್ಮ ಮನೆಯವ್ರು ಸಿಗ್ಬೇಕಷ್ಟೇ. ಹೌದು, ಹಾಗೆ ಮಾಡ್ತೀನಿ. ಸರಿ ಅಮ್ಮವ್ರೆ, ನೀವು ಹುಷಾರಾಗಿ ಮನೆಗೆ ಹೋಗಿ. ನೀವು ಬರಲ್ವಾ? ನೀವೆಲ್ಲಿ ಹೋಗ್ತೀರಾ? ಇಲ್ಲ ಅಮ್ಮವ್ರೆ, ನನಗಿಲ್ಲೇ ಸ್ವಲ್ಪ ಕೆಲಸ ಐತೆ, ಮುಗಿಸ್ಕೊಂಡು ಬರ್ತೀನಿ. ಸರಿ. ಪ್ರತಿ ಸಲನೂ ಹುಲಿ ಬೋನಿ ಹೋಗಿ ನಾನೇ ಬೀಳ್ತಾ ಇದ್ದೀನ. ಛೇ, ಬರೀ ಇದೇ ಆಗೋಯ್ತು ನಂದು. ನಾನೇ ತಲೆ ಕೆಡ್ಸ್ಕೋಬೇಕು. ನನಗೆ ಸಂಜು ಬೇಕಷ್ಟೆ. ಅದಕ್ಕೋಸ್ಕರ ನಾನು ಯಾರನ್ನು ಬೇಕಾದರೂ ಎದುರು ಹಾಕ್ಕೊತೀನಿ. ಅಲ್ಲ, ನಾನೇನೋ ಎದುರು ಹಾಕ್ಕೊತೀನಿ, ಆದರೆ ಅಲ್ಲಿ ಸಿಕ್ಕಾಕೊಳ್ಳೋದು ಅಪಾಯ ಅಲ್ವಾ? ಅಯ್ಯೋ, ಈಗ ನಾನೇನು ಮಾಡಲಿ? ಛೇ, ಎಂಥ ತಪ್ಪು ಮಾಡಿದೆ ನಾನು. ಅಯ್ಯೋ, ನನ್ನ ಮೇಲಿರೋ ಕೋಪಕ್ಕೆ ಮಹೇಂದ್ರ ಅಪ್ಪಯ್ಯಂಗೆ ಏನಾದ್ರು ಮಾಡಿಬಿಟ್ರೆ? ಏಯ್, ಮನೆ ಒಡೆಯೋಕ್ಕೆ ಏನೇನೋ ಪ್ಲಾನ್ ಮಾಡಿಕೊಂಡು ಒಬ್ಬೊಬ್ಬಳೇ ಮಾತಾಡ್ಕೊಂಡು ಬರ್ತಾ ಇದೀಯಾ? ಮನೆ ಒಡೆಯೋಕ್ಕೋಸ್ಕರನೇ ಪ್ಲಾನ್ ಮಾಡೋದಕ್ಕೆ ನಾನೇನು ಅಂಜಲಿ ಅಲ್ಲ, ವಸುಂಧರ. ಅಂದ್ರೆ ನೀನ್ ಸ್ಪಾಟಲ್ಲೇ ಪ್ಲಾನ್ ಮಾಡ್ತೀಯಾ ಅಂತಾಯ್ತು. ಏಯ್, ಮನೆ ಒಡೆಯೋ ಬುದ್ಧಿ ಇರೋದು ನಿನ್ನಂತೊಳಗೆ. ಬೇರೆಯವ್ರ ಗಂಡ ಅಂತೂ ನೋಡಿದೆ ಆದಿತ್ಯ ಮಾವ ಅಂತ ಹಿಂದೆನ ಸುತ್ತಾ ಇರ್ತೀಯಲ್ಲ, ನಾಚಿಕೆ ಆಗಲ್ವಾ ನಿನಗೆ? ಏಯ್, ಜಾಸ್ತಿ ಮಾತಾಡ್ತಾ ಇದ್ಯಾ, ನಾಲ್ಗೆ ಉದ್ದ ಆಗ್ತಾ ಇದೆ ನಿಂದು. ಏಯ್, ಯಾವಳ್ದೆ ನಾಲ್ಗೆ ಉದ್ದ? ನನ್ನ ಪಾಡಿಗೆ ನಾನು ಬರ್ತಾ ಇದ್ರೆ ಕಾಲ್ ಕೆರ್ಕೊಂಡು ಜಗ್ಲಕ್ಕೆ ಬಂದೋಳು ನೀನು. ನೋಡು, ನಾನು ಮನ್ಸು ಮಾಡಿದ್ರೆ ಈಗಲೇ ನಿನ್ನನ್ನು ಮನೆಯಿಂದ ಆಚೆ ಹಾಕ್ಬೋದು. ಏಯ್, ಇದು ನನ್ನ ಮನೆ. ಈ ಮನೇಲಿ ಸ್ವತಂತ್ರವಾಗಿ ಬದುಕೋ ಹಾಕಿ ನನಗಿದೆ. ನೀನು ಎಲ್ಲಿಂದನೋ ಬಂದೋಳು. ನಾನು ಮನ್ಸು ಮಾಡಿದ್ರೆ ನಿನ್ನ ಮನೆಯಿಂದ ಆಚೆ ಹಾಕ್ಬೋದು. ಏನು ಮನೆಯಿಂದ? ಗೂಳಿಗಳು ಮಾತ್ರ ಹಂಗೆ ಅನ್ಕೋಬೋದು. ನಾಚಿಕೆ ಮಾನ ಮರ್ಯಾದೆ ಎಲ್ಲ ಬಿಟ್ಟು. ಏಯ್, ನಾನ್ ಈ ಮನೆ ಸೊಸೆ, ಆದಿತ್ಯನ್ ಹೆಂಡತಿ. ನಾನೇ ಕಾವೇರಿ. ಓ, ಕರೆಕ್ಟ್. ಕಾವೇರಿ ಅಂತ ಬೇರೆ ಹೇಳ್ಕೊಂಡು ಗಂಟೆ ಬರ್ಸ್ಕೊಂಡು ಹೋಗ್ತಾ ಇದೆ ಅಲ್ವಾ? ಹೌದು, ಹಾಗೆ ಅನ್ಕೋ. ಏನಿವಾಗ? ನಿಜವಾದ ಕಾವೇರಿ ನಾನು. ಗೊತ್ತು ನನಗೆ. ಮತ್ತೆ ನೋಡು, ನನ್ನ ಕೆಲಸ ಆಗ್ಬೇಕು ಅಂದ್ರೆ ನಾನು ಕಾವೇರಿನೂ ಆಗ್ತೀನಿ, ಗಂಗಾ ಯಮುನೂ ಆಗ್ತೀನಿ. ಅವಶ್ಯಕತೆ ಇದ್ರೆ ಗುಪ್ತಗಾಮಿನಿನೂ ಆಗ್ತೀನಿ. ನಾನು ಹಾಗೆ ಹೇಳಿದ್ದಕ್ಕೆ ಆದಿತ್ಯ ನನ್ನ ಕಾವೇರಿ ಅಂತ ನಂಬ್ಕೊಂಡಿದ್ದಾನೆ. ಇಲ್ಲ, ಸಾಧ್ಯ ಇಲ್ಲ. ನಿಜವಾದ ಕಾವೇರಿ ನಾನು. ಅಯ್ಯೋ, ಹೌದಮ್ಮ, ಇಲ್ಲ ಅಂದವ್ರು ಯಾರು? ನೀನೇ ಕಾವೇರಿ. ನಾನು ಆಗ್ಲಿಂದ ಅದನ್ನೇ ಹೇಳ್ತಾ ಇರೋದು. ಜೈ, ಓಕೆನಾ? ಸಮಾಧಾನನಾ? ಆದ್ರೆ ಆದಿತ್ಯಂಗ್ ಮಾತ್ರ ನಾನೇ ಕಾವೇರಿ, ಅಷ್ಟು ಸಾಕು ನನಗೆ. ಇಲ್ಲ, ಸಾಧ್ಯ ಇಲ್ಲ. ಆದಿತ್ಯ ನನ್ನನ್ನು ಬಿಟ್ಟು ಬೇರೆ ಯಾರನ್ನೂ ಕಾವೇರಿ ಅಂತ ಒಪ್ಕೊಳ್ಳಲ್ಲ. ಯು ಆರ್ ಟೂ ಲೇಟ್ ವಸುಂಧರಾ. ತುಂಬಾ ಲೇಟ್ ಆಗಿ ನೀನ್ ಈ ಮಾತು ಹೇಳ್ತಾ ಇದೀಯಾ. ನಾನೇ ಕಾವೇರಿ ಅಂತ ಒಪ್ಕೊಂಡಾಗಿದೆ. ಈಗ ನೀನೇ ಕಾವೇರಿ ಅಂತ ಪ್ರೂವ್ ಮಾಡೋದಕ್ಕೆ ಇನ್ನೊಂದು ಜನ್ಮನೇ ಎತ್ ಬರ್ಬೇಕು. ಬಟ್ ಸಾರಿ ಫಾರ್ ದಿಸ್ ಜನ್ಮ. ದೇವ್ರೆ,
ನನ್ನ ಆದಿತ್ಯ ಎಲ್ಲಿದ್ದಾನೋ, ಹೇಗಿದ್ದಾನೋ, ಎಷ್ಟು ಕಷ್ಟ ಪಡ್ತಿದ್ದಾನೋ ನೆನ್ಸ್ಕೊಂಡ್ರೆ ಎಷ್ಟು ಸಂಕಟ ಆಗುತ್ತೆ ಗೊತ್ತಾ. ದೇವ್ರೆ, ನನಗೆ ಆದಿತ್ಯ ಸಿಕ್ಕಿದ್ರೆ ಅಷ್ಟೇ ಸಾಕು. ಅವನ ಜೊತೆ ಎಲ್ಲಾದ್ರೂ ದೂರ ಹೋಗಿ ಹಾಯಾಗಿದ್ಬಿಡ್ತೀನಿ. ಅವನಿಗೆ ನಾನು ಕಾವೇರಿ ಅಂತ ಗೊತ್ತಾದ್ರೆ ಅಷ್ಟೇ ಸಾಕು. ಅವನ ಜೊತೆ ಖಂಡಿತ ಬರ್ತಾನೆ. ನಾನೇ ಕಾವೇರಿ ಅಂತ ಒಪ್ಕೊಂಡಾಗಿದೆ. ಈಗ ನೀನೇ ಕಾವೇರಿ ಅಂತ ಪ್ರೂವ್ ಮಾಡೋದಕ್ಕೆ ಇನ್ನೊಂದು ಜನ್ಮನೇ ಎತ್ ಬರ್ಬೇಕು. ಬಟ್ ಸಾರಿ ಫಾರ್ ದಿಸ್ ಜನ್ಮ. ಆದಿತ್ಯ, ನಿನಗೆ ನಾನೇ ನಿನ್ ಕಾವೇರಿ ಅಂತ ನಿನ್ ಒಳ ಮನ್ಸು ಹೇಳ್ತಾ ಇಲ್ವಾ? ಆ ಅಂಜಲಿ ಬಂದು ತಾನೇ ಕಾವೇರಿ ಅಂತ ಹೇಳಿದ ತಕ್ಷಣ ನೀನ್ ನಿಜವಾಗ್ಲೂ ಅವಳ ಮಾತನ್ನ ನಂಬಿಟ್ಯಾ? ಹಾಗಾದ್ರೆ ನೀ ನನಗ್ ಸಿಗಲ್ವಾ? ಇಲ್ಲ ಇಲ್ಲ, ನೀನು ಅವಳ ಮಾತನ್ನ ನಂಬಿರೋದಕ್ಕೆ ಸಾಧ್ಯನೇ ಇಲ್ಲ. ನೀನು ಅವಳ ಮಾತನ್ನ ನಂಬಲೂಬಾರ್ದು. ಹಾಗೊಂದ್ ವೇಳೆ ಒಳ್ಳೆ ಕಾವೇರಿ ಅಂತ ನೀನು ನಂಬಿದ್ರೆ ನಾನು ನಿನಗೋಸ್ಕರ ಇನ್ನೊಂದು ಜನ್ಮ ಎತ್ತು ಬಂದಿರೋದು ವ್ಯರ್ಥ ಆಗತ್ತೆ ಆದಿತ್ಯ. ಈಗ ನಾನು ಏನು ಮಾಡಲಿ? ವಸುಂಧರಮ್ಮವ್ರೆ, ತಗೊಳ್ಳಿ. ನೀವು ಊಟನೂ ಸರಿಯಾಗಿ ಮಾಡಲಿಲ್ಲ. ಖಾಲಿ ಹೊಟ್ಟೆಲಿ ಮಲ್ಕೊಳ್ಳೋದು ಆರೋಗ್ಯಕ್ಕೆ ಒಳ್ಳೇದಲ್ಲ ಅಮ್ಮವ್ರೆ. ನಂಗೆ ಬೇಡ ಕಮ್ಲಿ. ಹಾಗೆಲ್ಲ ಹೇಳ್ಬಾರ್ದಮ್ಮವ್ರೆ. ಒಂದು ಲೋಟ ಹಾಲಾದರೂ ಕುಡ್ದು ಮಲ್ಕೊಳ್ಳಿ. ಹೇಗೆ ಊಟ ಮಾಡಲಿ ನೀನೇ ಹೇಳು. ನಾನು ಆದಿತ್ಯ ಎಲ್ಲಿದ್ದಾನೋ, ಹೇಗಿದ್ದಾನೋ, ಏನು ಮಾಡ್ತಿದ್ದಾನೋ ಅಂತ ನೆನೆಸ್ಕೊಂಡ್ರೆ ಒಂದು ತುತ್ತು ಅನ್ನ ಕೂಡ ಹೊಟ್ಟೆಯಲ್ಲಿ ಇಳಿಯಲ್ಲ. ಏನಾದರೂ ಮಾಡ್ಕೊಂಬಿಡ್ಲ ಅನ್ನೋಷ್ಟು ಹುಚ್ಚು ಹಿಡಿತಾ ಇದೆ ನನಗೆ. ಸಮಾಧಾನ ಮಾಡ್ಕೊಳ್ಳಿ ಅಮ್ಮವ್ರೆ. ಒಳ್ಳೆ ಮನಸ್ಸಿರೋರಿಗೆ ಒಳ್ಳೇದಾಗೇ ಆಗುತ್ತೆ. ನಿಮ್ಮ ಆದಿತ್ಯ ನಿಮಗೆ ಸಿಕ್ಕೇ ಸಿಗ್ತಾರೆ. ನೀವಿಬ್ರು ಒಂದಾಗೇ ಆಗ್ತೀರಾ. ನೋಡ್ತಾ ಇರಿ ನಾನು ಏನು ಹೇಳ್ದೆ ಅಂತ. ನೀನು ಹೇಳ್ದಾಗೆ ಆದಿತ್ಯ ಸಿಕ್ಬಿಟ್ರೆ ಅಷ್ಟೇ ಸಾಕು ಕಮ್ಲಿ. ಅಮ್ಮವ್ರೆ, ಅದೇನು ಇನ್ನೊಂದು ಜನ್ಮ ಅಂತ ಮಾತಾಡ್ಕೊಳ್ತಿದ್ರಿ? ಅದೇನು ಇನ್ನೊಂದು ಜನ್ಮ? ಅದೇನೂ ಇಲ್ಲ. ಅದು ಹೀಗೆ ಕಮ್ಲಿ, ನನ್ನ ಕಷ್ಟನೆಲ್ಲ ಯಾರ ಹತ್ರ ಆದರೂ ಹೇಳ್ಕೊಂಡು ನನ್ನ ಮನಸ್ಸನ್ನ ಹಗುರು ಮಾಡ್ಕೋಬೇಕು ಅಂತ ಅನಿಸುತ್ತೆ. ಆದರೆ ನನಗಿಲ್ಲಿ ಯಾರ ಮೇಲೂ ನಂಬಿಕೆ ಇಲ್ಲ. ನೀವು ನಾನು ಸಾಯ್ತಾ ಇರಬೇಕಾದ್ರೆ ನನ್ನನ್ನು ಕಾಪಾಡಿದ್ದೀರಾ. ಅದಕ್ಕೆ ನಿನ್ನ ಹತ್ರ ಎಲ್ಲ ಹೇಳ್ಕೋಬೇಕು ಅಂತ ಅನ್ನಿಸ್ತಾ ಇದೆ. ಹೌದು, ನಾನು ನನ್ನ ಆದಿತ್ಯನಿಗೋಸ್ಕರ ಇನ್ನೊಂದು ಜನ್ಮ ಎತ್ತು ಬಂದಿದ್ದೀನಿ. ಅವನಿಗೋಸ್ಕರ ಇಲ್ಲಿವರೆಗೂ ಬಂದು ತುಂಬ ಕಷ್ಟಪಡ್ತಾ ಇದ್ದೀನಿ. ಅವನದು ನಂದು ಜನ್ಮ ಜನ್ಮಾಂತರದ ಸಂಬಂಧ. ಅವತ್ತು ಮೈ ಗಂಟ್ಕೊಂಡು ಆ ಬೆಂಕಿನ ನೆನೆಸ್ಕೊಂಡ್ರೆ ಇವತ್ತಿಗೂ ಮೈ ಸುಡುತ್ತೆ. ಬೆಂಕಿನ? ಓ ಅದಾ? ಏನಿಲ್ಲ ಬಿಡು, ಈಗಾಗಲೇ ಲೇಟ್ ಆಗಿದೆ, ನೀನೋಗಿ ಮಲ್ಕೋ. ಏನಿದು ಎಲ್ಲ ವಿಚಿತ್ರವಾಗಿದೆಯಲ್ಲ? ಇದರಿಂದ ಏನೋ ದೊಡ್ಡ ರಹಸ್ಯ ಇದೆ ಅನಿಸುತ್ತೆ. ನೀವೇನು ತಲೆಗೆ ಹಚ್ಕೋಬೇಡಿ ಅಮ್ಮವ್ರೆ. ಹಾಲಿಟ್ಟಿರ್ತೀನಿ, ಕುಡಿದು ಮಲ್ಕೊಳ್ಳಿ.